ಕೈಮಗ್ಗ ನೇಕಾರರಿಗೆ ವಾರ್ಷಿಕ ಮಾಶಾಸನ 10,000ಗಳನ್ನು ನೀಡಿ ಎಂದು ಮನವಿ. ಇರಲು ಸ್ವಂತ ಮನೆಯಿಲ್ಲ. ಸರ್ಕಾರ ಕೊಡುವ ಸಂಬಳ ಉಪಜೀವನಕ್ಕೆ ಸಾಕುತ್ತಿಲ್ಲ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಕೆಎಚ್ಡಿಸಿ ಕಾಲೋನಿಯಲ್ಲಿ ಕೈಮಗ್ಗ ಅಭಿವೃದ್ಧಿ ನಿಗಮದ ಮುಖ್ಯ ವ್ಯವಸ್ಥಾಪಕರಾದ ವರ್ಗೀಸ್ ನೇಗಿ ಅವರು ಆಗಮಿಸಿದರು. 100ಕ್ಕೂ ಹೆಚ್ಚು ಜನ ಕೈಮಗ್ಗ ನೇಕಾರರು ಬಂದು ಅಧಿಕಾರಿಗಳ ಮುಂದೆ ತಮ್ಮ ಅಳಲು ಕೋಡಿಕೊಂಡರು. ನಮಗೆ ಇರಲು ಸ್ವಂತ ಮನೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಸುಮಾರು 40 ವರ್ಷಗಳಿಂದ ಕೆಎಚ್ಡಿಸಿ ಕಾಲೋನಿಯಲ್ಲಿದ್ದರೂ ಸಹ ನಮಗೆ ಹಕ್ಕುಪತ್ರಗಳೆಲ್ಲ ಸರ್ಕಾರಿ ಸೌಲಭ್ಯಗಳು ಇಲ್ಲವೇ ಇಲ್ಲ. ದಯವಿಟ್ಟು ನಮ್ಮ ಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ನೇಕಾರಿಕೆಯಲ್ಲಿ ತೊಡಗಿ ಉಪಜೀವನ ಮಾಡಲು ಅವಕಾಶ ಮಾಡಿಕೊಡಿ ಎಂದು ನೇಕಾರರು ಹೇಳಿದರು. ನ್ಯೂಸ್ ಬ್ಯೂರೋ, ಶಾನೂರು ಗೋಲಂಬಾವಿ. ವಯಸ್ಸಂತ ನೇಕಾರರಿಗೆ ಸರ್ ನೀವು ವಿಚಾರ ಸದ್ಯ ನಾವು ನೇಕಾರಿಗೆಲ್ಲ ಲೇಬರ್ ಫೆಸಿಲಿಟಿ ಆಗುವ ಚಾನ್ಸಸ್ ಐತೆ. ಮತ್ತು ಅಂದಾಜು ಪಗಾರ ಏನ್ರಿ ಪಗಾರ ಹೆಚ್ಚು ಮಾಡಿ ಮತ್ತು ಅದು ಬಂದಿದ್ರಿ ಅಲ್ಲಿ ಯಾವ ಮಾಡಿ ಒಂದು ಅದನ್ನ ನಾವು ಸರ್ ನಿರಂತರ ಕಾರ್ಯದರ್ಶಿಗಳು ಬೆಂಗಳೂರು ಅರಣ್ಯ ಇಲಾಖೆ ಬೆಂಗಳೂರು ಪ್ರಧಾನ ಕಚೇರಿ ಅರಣ್ಯ ಸಂರಕ್ಷಣಾ ಇಲಾಖೆ ಬೆಂಗಳೂರು ಕರ್ಸೋದು 50 ಎಕರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದ್ರು. ಅವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಏನು ಮೂವ್ಮೆಂಟ್ ಆಗ್ತದೆ. ಈಗ ಅವಾಗ ತಹಸೀಲ್ದಾರ್ ಕಡೆ ತಹಸೀಲ್ದಾರ್ ರಿಪ್ಲೈ ಕೊಟ್ಟಿಲ್ಲ. ಅವರು ರಿಪ್ಲೈ ಕೊಟ್ಟಾದ್ಮೇಲೆ ಈಗೀಗೆ ಡಾಕ್ಯುಮೆಂಟ್ ಭೇಟಿ ಮಾಡಿ ಮತ್ತು ಡಾಕ್ಯುಮೆಂಟ್ ಅಂತ ಹೇಳಿದ್ರು. ಇವರು ಹೋಗಿ ಅಲ್ಲಿ ಭೇಟಿ ಮಾಡ್ಕೊಂಡು ಅವರು ಆನ್ಲೈನ್ ಆಗಿ ಅವಾಗಿನ ಅಸಿಸ್ಟೆಂಟ್ ಕಮಿಷನರ್ ಫೈಲ್ ಬರ್ಬೇಕು ಹೌದು. ಆ ಫೈಲ್ ಮೂವ್ಮೆಂಟ್ ಆಗಲಿಲ್ಲ. ಅವಾಗಿನ ಯಾವಾಗ ಈಗ ಕಂದಾಯ ಇಲಾಖೆ ನಾಳೆ ನಾವು ಏನು ನೇಕಾರಿ ಹೊಸ ಪ್ರಾಜೆಕ್ಟ್ ತಗೋದಾಕಂದ್ರೆ ನಮ್ಮ ಜಾಗ ಸರ್ಕಾರದಿಂದ ಆರೋಪಿತ ಬಂದಂತ ಉತ್ತರ 50 ಎಕರೆ ಗೆಜೆಟ್ ಒಳಗೆ ಆಗಿತ್ತು. ಗೆಜೆಟ್ ಒಳಗೆ ಆಗಿತ್ತು 1976 ಅವರು ಏನು ಹೇಳ್ತಾ ಇದೆ, ನಾವು ಈಗ 6 ವರ್ಷದಿಂದ ಹೋರಾಟ ಮಾಡಬೇಕು. ಅದು ಕೂಡ 50 ಎಕರೆ ಮಾಡಬೇಕು. ಓಕೆ, ಅದರಲ್ಲಿ ನೀವೇ ಹ್ಯಾಂಡಲ್ ಮಾಡ್ಕೊಂಡು ನೀವೇ ಖಾಲಿ ಮಾಡಿಸ್ಕೊಂಡ್ರೆ ಅವ್ರು 17 ಎಕರೆ ಅಷ್ಟೇ ಬಿಟ್ಬಿಡ್ತಾರೆ. ಉಳಿದ ನಾವು 50 ಎಕರೆಗೆ ಇದು ಮಾಡ್ತಾ ಇದ್ದೀವಿ. ಒಟ್ಟಿಗೆ ಈಗ ಬೇರೆದವ್ರು ಬಂದು ಮಾತಿನ ಹೋರಾಟ ಮಾಡಕ್ಕೆ ಚಾಲು ಮಾಡಿದ್ರೆ ತಿಳ್ಕೊಳ್ಳಿ, ಜಾಗ ಹಾಡ್ದಂಗೆ ಹೋಗ್ಬಿಡ್ತಾರೆ. ಈಗಾಗಲೇ 50 ಎಕರೆ ಈ ಜಾಗದಾಗ ಸಾಕಷ್ಟು ಅತಿಥಿಗಳು ಪಡ್ಕೊಂಡಿದ್ದಾರೆ. ಅದು ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಕೊಡ್ತಿದ್ದಿಲ್ಲ. ಅದು 50 ಎಕರೆಗೂ ಅದು ಅತಿ ಉಳಿಬೇಕು. ಯಾಕಂದ್ರೆ ನಾಳೆ ನಮ್ಮ ನೇಕಾರು ಇಟ್ಟು ಹೋಯ್ತು ಕೇಳಬಾರ್ದು. ಸಮಸ್ಯೆಯನ್ನ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಹೇಳಿದ್ರಿ. ಅವ್ರು ಏನಂದ್ರು? ಸ್ಪಂದನೆ ಮಾಡ್ತಾನಂದ್ರ ಅಥವಾ ಯಾವ ಏನು? ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ಇಡೀ ರಾಜ್ಯದ ಕೆಎಚ್ಡಿಸಿ ನೇಕಾರ ಸಮಸ್ಯೆಗಳನ್ನ ಇಟ್ಕೊಂಡು ಕೇಂದ್ರ ಕಚೇರಿ ಮುಂದೆ ನಾವು ಏನು ಹೋರಾಟವನ್ನ ಮಾಡಿದ್ವಿ. ಆ ಪ್ರಯುಕ್ತ ಮಾನ್ಯ ಮುಖ್ಯ ವ್ಯವಸ್ಥಾಪಕರಾದ ನೇಗಿ ಅವರು ಇವತ್ತು ಬಂದು ಬಾಗಲಕೋಟೆ ಜಿಲ್ಲೆಯ ಕೆಎಚ್ಡಿಸಿ ಬನಹಟ್ಟಿಗೆ ಇವತ್ತು ಭೇಟಿಯನ್ನು ಕೊಟ್ಟು ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ನಾವು ಅವ್ರಿಗೆ ಕಂಡೀಷನ್ ಹಾಕಿದ್ವಿ. ಯಾಕಂದ್ರೆ ಕಳೆದ MDಗಳು ಕೂಡ ಬಂದು ಸಭೆಯನ್ನು ಮಾಡಿ ಬರೀ ಸನ್ಮಾನವನ್ನು ಮಾಡ್ಕೊಂಡು ಕಿಸಿಂದ ನಾವು ನಿಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೋಗಿದಾರ. ಹೊರತಾಗಿ ಆ ರೀತಿ ಆಗಬಾರ್ದು. ತಾವು ಬಂದ ಮೇಲೆ ಮುತುವರ್ಜಿ ವಹಿಸಿ ಇಲ್ಲಿ ನೇಕಾರರು ಮತ್ತು ನೇಕಾರಿಕೆ ಮತ್ತು ಕೆಎಚ್ಡಿಸಿ ಉಳಿಬೇಕಾದ್ರೆ ಇಲ್ಲಿರುವಂತ 300-400 ಕುಟುಂಬಗಳಿಗೆ CTS ಉತ್ತಾರನ್ನ ಮೊದಲು ತಾವು ಕೊಡುವಂತ ವ್ಯವಸ್ಥೆ ಮಾಡಬೇಕು.
ಅದು ಎಂಥ ಜಟಿಲ ಸಮಸ್ಯೆ ಇರಲಿ, ಫಾರೆಸ್ಟಿಗೆ ತಾವು ಅಪ್ಲಿಕೇಶನ್ ಮೂವ್ಮೆಂಟ್ ಮಾಡಿ ಅದನ್ನ ಆದಷ್ಟು ಬೇಗನೆ ಇತ್ಯರ್ಥ ಮಾಡಬೇಕು. ಆಮೇಲೆ ನೂರಾರು ಜನರಿಗೆ ನಿವೇಶನಗಳಿಲ್ಲ, ಆ ನಿವೇಶನಗಳನ್ನ ತಾವಿಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ರಿ. ಎಷ್ಟು ನಿವೇಶನಗಳಾಗ್ಬೋದು, ಅದರಲ್ಲೇನೆ ಕೊಡಕ್ ಸಾಧ್ಯ ಐತೋ ಅಥವಾ ಹೊಸ ನಿವೇಶನಗಳನ್ನು ಕೊಡಕ್ ಸಾಧ್ಯ ಐತೋ ಅನ್ನುವಂಥ ವಿಚಾರವನ್ನು ಮಾಡಿ ಅವರಿಗೆ ನಿವೇಶನಗಳನ್ನು ಒದಗಿಸ್ಬೇಕು. ಯಾಕಂತಂದ್ರೆ ಬಾಡಿಗೆ ಮನೆಗಳಲ್ಲಿದ್ದು ನೇಕಾರಿಕೆ ಮಾಡಿ ಉಪಜೀವನ ಆಗಕ್ಕ ಆಗ್ಲಾರ್ದಂಥ ಪರಿಸ್ಥಿತಿ ಒಳಗೆ ಅವರೆಲ್ಲ ಅದಾರ. 10 ವರ್ಷದಿಂದ ನೇಕಾರಿಕೆಯನ್ನ ನಂಬ್ಕೊಂಡು ಅದಾರ ಅವ್ರು. ಅಂತವ್ರಿಗೆ ಅವ್ನು ಕೊಡಬೇಕು. ಆಮೇಲೆ ಇಲ್ಲಿ ಸಿಟಿಎಸ್ ಉತ್ತಾರ ಇರ್ಲಾರ್ದಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಿಂದ ಪಡ್ಕೊಳಕ್ಕಾಗಿಲ್ಲ. ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ಇರ್ಬೋದು, ಆಮೇಲೆ ಸಾಲ ತಗೊಳ್ಳೋದಿರ್ಬೋದು, ಬೇರೆ ಯಾವುದೇ ಆಕ್ಟಿವಿಟೀಸ್ಗಳನ್ನ ಮಾಡಕ್ ಆಗ್ಲಾರ್ದ ಈ ಪರಿಸ್ಥಿತಿ ಒಳಗ ಈ ಎಲ್ಲಾ ನೇಕಾರ ಇರುವುದರಿಂದ ತಾವು ಅವುಗಳನ್ನ ಆದಷ್ಟು ಬೇಗನೆ ಇತ್ಯರ್ಥ ಮಾಡಬೇಕು. ಹಾಗೇನೆ ನೇಕಾರ ಸಮ್ಮಾನ ಯೋಜನೆಯನ್ನ 10,000 ರೂಪಾಯಿಗೆ ಏರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿವಿ. ಅದೇ ರೀತಿಯಾಗಿ ಈ ನೇಕಾರರು ತಯಾರಿಸುವಂತ ಬಟ್ಟೆಯನ್ನ ಬೇರೆ ಬೇರೆ ಇಲಾಖೆಗಳಿಗೆ ತಾವು ಬರೀ ವಿದ್ಯಾವಿಕಾಸ್ ಯೋಜನೆಯನ್ನ ಮಾತ್ರ ನಂಬ್ಕೊಂಡ್ರೆ ಈ ನೇಕಾರ ಬದುಕಂಗಿಲ್ಲ. ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಬೇರೆ ಬೇರೆ ಇಲಾಖೆಗಳಿಗೆ ಇವರಿನಿದಂತ ಬಟ್ಟೆಯನ್ನ ಸಪ್ಲೈ ಮಾಡೋದ್ರಿಂದ ಇನ್ನೂ ನೇಕಾರರಲ್ಲಿ ಹೆಚ್ಚಾಗುವಂತ ಸಾಧ್ಯತೆಗಳದಾವ. ಅದನ್ನ ತಾವು ಮಾಡಬೇಕು. ಹಾಗೇನೆ ಕಾರ್ಮಿಕ ಸಚಿವರಿಗೂ ಕೂಡ ಮಾಧ್ಯಮದ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಆದಷ್ಟು ಬೇಗನೆ ತಾವೇನು ಅಸಂಘಟಿತ ವಲಯದ 43 ಪಂಗಡಗಳಿಗೆ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸ್ಬೇಕಂತ ಏನು ಅಂದಿದ್ದೀರಿ, ಅದನ್ನ ತಮಗೆ ಬಹಳಷ್ಟು ದಿನಗಳಿಂದ ನಾವು ಒತ್ತಾಯವನ್ನು ಮಾಡಕತ್ತೀವಿ. ಆದಷ್ಟು ಬೇಗನೆ ಜಾರಿ ಮಾಡಿ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿಕೆಸಿಂದ ಸೌಲಭ್ಯಗಳನ್ನ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿಕೆಸಿಂದ ಈ ಮಾಧ್ಯಮದ ಮೂಲಕ ಇವತ್ತು ಒತ್ತಾಯವನ್ನು ಮಾಡಿ. ಆಮೇಲೆ ಕಳೆದ ಸರ್ಕಾರದೊಳಗೆ ಒಂದು 100 ಕೋಟಿ ರೂಪಾಯಿ ಹಗರಣ ಆಗೈತೆ, ಅದನ್ನು ತಮಗೆ ಮಾಹಿತಿ ಕೊಟ್ಟಿದ್ವಿ. ಅದು ಸಹಿತ ಏನಾಗೈತೆ ನೋಡ್ರಿ. ಇನ್ನೊಮ್ಮೆ ನಮ್ಮ ಒತ್ತಾಯ ಏನೈತಂದ್ರೆ ಇಡೀ ಎಲ್ಲ ಕರ್ನಾಟಕದ KHDC ನೇಕಾರ ಪರವಾಗಿ ಎಲ್ಲ ನೇಕಾರ ಪರವಾಗಿ ಅದು ಮರು ತನಿಖೆ ಆಗಬೇಕು. ಹಾಗೆ ಅವಾಗ ಯಾರು ಅಧ್ಯಕ್ಷರಿದ್ರು ಅವರು ಸಹಿತ ಅದಕ್ಕೆ ಶಿಕ್ಷೆಗಳು ಕೊಡಬೇಕು. ಆ ಒಂದು ಹಣವನ್ನು ವಾಪಸ್ ಖಜಾನೆಗೆ ಕೊಡುವಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ನಮ್ಗೆ ಒತ್ತಾಯ ಐತಿ. ಅದು ಸಹಿತ ಆಗ್ಬೇಕಂತೇಳಿ ಒತ್ತಾಯಿಸಿ ಇವತ್ತೊಂದು ಈ ಮನವಿಯನ್ನು ಸಹಿತ ಕೊಡಾಕಿದ್ದಾರೆ ಅಂತೇಳಿ. ಅವತ್ತು ಅಸಿಸ್ಟೆಂಟ್ ಕಮಿಷನರ್ ಒಂದು ಫೈಲ್ ಬಂದು ಹಾಕಿದ್ರು. ಆಮೇಲೆ ವಿಜಯ್ ಕುಮಾರ್ ಸರ್ ಆಗಿದ್ರು, ಅದನ್ನ ಫೈಲ್ ಮೂವ್ಮೆಂಟ್ ಮಾಡಿ ಈಗ ಏನಾಗಿತ್ತು ಅನ್ನೋ ಪರಿಸ್ಥಿತಿ ನಮಗೆ ಗೊತ್ತಾಗೋದು. ಯಾವಾಗ MD ಅವ್ರನ್ನ ಕೇಳಿದ್ರೆ, ಹಿಂದಿನ MD ಅವ್ರನ್ನ ಕೇಳಿದ್ರೆ ಹೇಗಿತ್ತು ಮೂವ್ಮೆಂಟ್ ಆಯ್ತದು, ದಿಲ್ಲಿಗೆ ಹೋಗಿ ಬಂದಾರ್ರಿ, ಮತ್ತೆ ಹೋಗಿ ಬರೋದ್ರಿ, ಇದನ್ನ ಹೇಳಿದ್ರು. ಅದೇ ಮಾತುಗಳು ಮುಂದುವರಿಬಾರ್ದು. ನಮಗೆ ನಮ್ಮ ಸಮಸ್ಯೆ ಇತ್ಯರ್ಥ ಆಗಬೇಕಾಗಿತ್ತು. ಅದನ್ನು ತಾವು ಮಾಡ್ತೀವಿ ಅಂತ ಹೇಳಿ ಭರವಸೆ ಇಟ್ಕೊಂಡು ತಮಗಿಲ್ಲಿ ಆಧಾರ ಸ್ವಾಗತವನ್ನು ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಜೊತೆಗೆ 55 ವಯಸ್ಸು ಮೇಲ್ಪಟ್ಟವ್ರಿಗೆ ಒಂದು 5,000 ರೂಪಾಯಿ ಮಾಸಾಸನವನ್ನು ಜಾರಿ ಮಾಡಿದೆ ಅಂತೇಳಿ ಕೇಳಾಕ್ತೀವಿ. ಈಗ ಪ್ರಾರಂಭದೊಳಗೆ 48,000 ಜನ ನೇಕಾರಿಕೆ ಮಾಡ್ತಿದ್ರು, ಕುಟುಂಬಗಳಿದ್ವು. ಈಗ ಅವೆಲ್ಲ ಕಡಿಮೆಯಾಗಿ ಬರೀ 4,000 ಕುಟುಂಬಗಳು ಇದಾವ. ಆ 4,000 ಕುಟುಂಬಗಳಿಗೆ ತಾವು ಇದನ್ನೊಂದು ಯೋಜನೆಯನ್ನು ಜಾರಿ ಮಾಡಿದ್ರೆ ಆ 4,000 ಕುಟುಂಬಗಳು ಸಹಿತ ಆ ಯೋಜನೆ ಫಲ ಪಡ್ಕೊಂಡು ಇವತ್ತು ಆರಾಮಾಗಿರ್ಬೋದು ಅಂತ ಹೇಳಿ ವಿಚಾರಕ್ಕೆ ಅದನ್ನು ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡ ಆಲಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ದರು ಸಾಹೇಬರು. ಅದರಂತೆ ಮಾತು ಕೊಟ್ಟಂತೆ ಅವರು ನಮ್ಮ ಪ್ರೊಜೆಕ್ಟ್ ಬನಹಟ್ಟಿಗೆ ಬಂದಿದ್ದಾರೆ. ಅದಕ್ಕೆ ಬಂಧುಗಳೇ, ಬನಹಟ್ಟಿ KHDC ಸಿಬ್ಬಂದಿ ವರ್ಗದವರಿಗೂ, ಸಮಸ್ತ ನೇಕಾರ ಬಂಧುಗಳಿಗೂ, ತಾಯಂದಿರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ತಮ್ಮೆಲ್ಲರಿಗೂ ಈ ಸಭೆಗೆ ಸ್ವಾಗತಿಸುತ್ತಾ, ಬಂಧುಗಳೇ, ನಾವು ನೇಕಾರದಾರ ಅವರು ಇಲ್ಲಿವರೆಗೂ ಸಾಲ ಮುಗಿಸಿದಾರ, ನೀವು ಒಡಂಬಡಿಕೆಯನ್ನು ಬಗೆಹರಿಸಿದ ಎಲ್ಲ ಅತಿ ಏನು ಓದಿಲ್ಲ, ಕಾನೂನು ಹುಟ್ಟಾಗ್ಯಾರ ಅಂಥವ್ರಿಗೆ CTS ಕೊಡಬೇಕು, CTS ಮಾಡಿಕೊಡ್ಬೇಕು ಮತ್ತು ನಿರಂತರವಾಗಿ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ನೀತಿ ಇಟ್ಟಿದ್ವಿ. ಆ ಕಾರಣಕ್ಕಾಗಿ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದಕ್ಕೆ ತೋರುವಾಗ ನಮ್ಮ ರಾಜ್ಯದ ಅಧ್ಯಕ್ಷ ಹೋದ ತಿಂಗಳು ಇವರು ಎಲ್ಲ ಅಲ್ಲಿ ಹೆಡ್ ಆಫೀಸ್ ನಲ್ಲಿ ಹುಬ್ಳಿನಲ್ಲಿ ಬಂದು ಪ್ರತಿಭಟನೆ ಮಾಡುವಾಗ ಒಂದು ಇವರು ಕೋರಿದೆ, ಇಲ್ಲಿ ಬಂದು ಇದನ್ನು ನೋಡಿ ನಮ್ದು ಸಮಸ್ಯೆ ಏನಿದೆ ಅದನ್ನು ಎಲ್ಲ ನೋಡಿ ಪರಿಹಾರ ಕೊಡ್ಬೇಕು ಅಂತ. ಸೊ ಅದಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಸುಮಾರು ನೇಕಾರರು ಬೇರೆ ಬೇರೆ ತರದ್ದು ಏನೇನು ಇಶ್ಯೂಸ್ ಇದೆ ಅದನ್ನು ಎಲ್ಲ ಹೇಳಿದ್ದಾರೆ. ಮುಖ್ಯವಾಗಿ ಇದನ್ನು ಜಾಗ ಎಲ್ಲಿ ಅವರದ್ದು ಎಲ್ಲ ಮನೆ ಇದೆ, ನಮ್ದು ಸಬ್ ಸೆಂಟರ್, ಪ್ರೊಸೆಸಿಂಗ್ ಸೆಂಟರ್ ಎಲ್ಲ ಇದೆ. ಇದನ್ನು ಸುಮಾರು 50 ವರ್ಷ ಹಿಂದೆ ಅರಣ್ಯ ಇಲಾಖೆಯಿಂದ ನಮ್ಗೆ ಲೀಸ್ ಆಗಿ ಕೊಟ್ಟಿರೋದು. ಸೊ ಈಗ ಇದನ್ನು KHDCಗೆ ಬಂದು ಅದನ್ನು ನಾವು ಇವರಿಗೆ ಎಲ್ಲರೂ ಕೊಡ್ಬೇಕು ಅಂತ ಒಂದು ಇದೆ. ಸೊ ಅದಕ್ಕೋಸ್ಕರ ಆಲ್ರೆಡಿ
ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಬೇರೆ ಬೇರೆ ಕಡೆಯಿಂದ. ಒಂದು ತಹಸೀಲ್ದಾರ್ ಕಡೆಯಿಂದ ಪರ್ಯಾಯ ಜಾಗ, ಸರ್ಕಾರಿ ಜಾಗ, ಖಾಲಿ ಜಾಗ ಆ ತರದ್ದು ದೃಢೀಕರಣ ನಾವು ತಗೋಬೇಕು. ಅದಕ್ಕೆ ನಾವು ಕೂಡ ಅಲ್ಲಿ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. ಅದನ್ನು ಫಾಲೋ ಅಪ್ ಮಾಡ್ತೀವಿ. ಮತ್ತೆ ಅದೇ ರೀತಿ ಇಲ್ಲಿ ಸುಮಾರು ಸೌಲಭ್ಯ ಬಗ್ಗೆ ಸುಮಾರು ಎಲ್ಲ ನೇಕಾರರು ಹೇಳಿದಿರ. ಅದನ್ನು RO ಪ್ಲಾಂಟ್ ಆಗ್ಲಿ, ಶೌಚಾಲಯ ಆಗ್ಲಿ, ಸೊ RO ಪ್ಲಾಂಟ್ ಅದು ಎಲ್ಲ ನಾವು ಹೇಳಿದ್ದೀವಿ. ಅದನ್ನು ರಿಪೇರ್ಸ್ ಮಾಡಿಸ್ತೇವೆ ಇಮಿಡಿಯೇಟ್ ಆಗಿ. ಅದನ್ನು ಎಲ್ಲ ಬಲಿಸ್ಬೇಕು ಎಲ್ಲ ನೇಕಾರರು. ಸೊ ಇದೇ ರೀತಿ ಬೇರೆ ಕೆಲವು ಇಶ್ಯೂಸ್ ನಮ್ಮ ಹಂತದಲ್ಲಿ ಅದನ್ನು ಪರಿಹಾರ ಕೊಡೋಕೆ ಸಾಧ್ಯ ಇದೆ. ಕೆಲವು ಏನು ಇವರದು ಕೊರತೆ ಇದೆ, ಅದನ್ನು ನಾವು ಮೇಲ್ಮಟ್ಟಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು. ಸೊ ಅದನ್ನು ಎಲ್ಲ ನಾವು ಸರ್ಕಾರ ಗಮನಕ್ಕೆ ಸುಮಾರು ತಂದಿದ್ದೀವಿ. ಸುಮಾರು ಬೇರೆ ಇಶ್ಯೂಸ್ ಈಗ ಇವರು ಹೇಳಿದ್ದಾರೆ, ಅದನ್ನು ಕೂಡ ಸರ್ಕಾರ ಗಮನಕ್ಕೆ ತರ್ತೀವಿ. ಸರ್, ಮೊದಲು ಮಾಶಾಸನ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಕಾರಣ ಸರ್? ಮಾಶಾಸನ ಬರೋದು ಅದು ಮೊದಲು ಕೆಲವೊಂದು ಇನ್ಸೆಂಟಿವ್, ಪ್ರೋತ್ಸಾಹಧನ ಈಗ 5,000 ಫಿಕ್ಸ್ ಆಗಿದೆ. ಅದನ್ನು ಈ ವರ್ಷದಲ್ಲಿ ಕೂಡ ಟ್ರೆಜರಿಯಿಂದ ರಿಲೀಸ್ ಆಗಿದ ನಂತರ ಬರೋದು ಎಲ್ಲರಿಗೂ. ಅದನ್ನು ಬರ್ತಾ ಇಲ್ಲ ಆ ತರದ್ದು ಏನೇನು. ಸರ್, ಇವಾಗ ನೇಕಾರ ಹೇಳಿದ್ರು ತಮ್ಗೆ, ಇವಾಗ ಕಾಕಿ ಬಟ್ಟೆ ಬೇಕಾದವ್ರನ್ನ ಕಾಕಿ ಬಟ್ಟೆ, ಈ ತರ ಒಂದೊಂದು ಇಲಾಖೆಗೆ ಬೇಕಾದ ಸಂಬಂಧಪಟ್ಟ ಅದರ ಬಗ್ಗೆ ಈಗ ಸದ್ಯಕ್ಕೆ ನಾವು ವಿದ್ಯಾ ವಿಕಾಸ ಸ್ಕೀಮ್ ನಲ್ಲಿ ಮಕ್ಕಳಿಗಾಗಿ ಶರ್ಟ್, ಪ್ಯಾಂಟ್ ಮತ್ತೆ ಸ್ಕರ್ಟ್ ಎಲ್ಲ ನಮ್ಮ ನೇಕಾರ ಕಡೆಯಿಂದ ಅದನ್ನು ಎಲ್ಲ ನೇಕೊಂಡು ಅದನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ಇವ್ರದ್ದು ಇವರು ಏನು ಹೇಳ್ತಾರೆ, ಡಿಮಾಂಡ್ ಬೇರೆ ಬೇರೆ ಆಸ್ಪತ್ರೆ ಆಗ್ಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಸ್ ನಲ್ಲಿ ಬೇರೆ ಬೇರೆ ತರದ್ದು ಅವರದು ಕೊರತೆ ಇದೆ, ಬೆಡ್ಶೀಟ್ ಆಗ್ಲಿ ಅಥವಾ ಬೇರೆ. ಸೊ ಸದ್ಯಕ್ಕೆ ನಾವು ಕೆಲವು ಕಡೆ ಬೆಡ್ಶೀಟ್ಸ್ ಎಲ್ಲ ನೇಕೊಂಡು ನಮ್ಮ ಪ್ರಿಯದರ್ಶಿನಿ ಸ್ಟೋರ್ ಮೂಲಕ ಅದನ್ನು ರಿಟೇಲ್ ನಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಇವರದು ಈಗ ಸಲಹೆ ಕೊಟ್ಟಿದ್ದೀರಾ, ಅದನ್ನು ನಾವು ಬೋರ್ಡ್ ನಲ್ಲಿ ಚರ್ಚೆ ಮಾಡಿಕೊಂಡು ಅದನ್ನು ಹೇಗೆ ನಾವು ಮಾರ್ಕೆಟ್ ಮಾಡಬೇಕು ಮತ್ತೆ ಹೇಗೆ ನಾವು ಸಪ್ಲೈ ಮಾಡಬೇಕು ಅದನ್ನು ನಾವು ನೋಡ್ಕೊಂಡು ಮುಂದಿನ ಕಮೆಂಟ್. ಥ್ಯಾಂಕ್ ಯು.